ಮೊದಲಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಜೆನಿಕ್ಯುಲರ್ ನರ್ವ್ಗಳನ್ನು ಗುರುತಿಸಿಕೊಳ್ತೇವೆ. ಆ ನಂತರ ಲೋಕಲ್ ಅನಸ್ತೇಷಿಯಾ ಇಂಜೆಕ್ಷನ್ ರೋಗಿಗೆ ನೀಡಲಾಗುತ್ತೆ. ನಂತರ ವಿಶೇಷವಾದಂತಹ ರೇಡಿಯೋ ಫ್ರೀಕ್ವೆನ್ಸಿ ಕ್ಯಾನುಲಾಗಳು ಬರುತ್ತೆ. ಅದನ್ನ ಮತ್ತೆ ಅಲ್ಟ್ರಾಸೌಂಡ್ ಗೈಡೆಡ್ ಅಂದ್ರೆ ಅಲ್ಟ್ರಾಸೌಂಡ್ ನೋಡ್ತಾ ಆ ಕ್ಯಾನುಲವನ್ನು ನಾವು ಜೆನಿಕ್ಯುಲರ್ ನರದ ಹತ್ತಿರ ತೆಗೆದುಕೊಂಡು ಹೋಗ್ತೇವೆ. ರೇಡಿಯೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಡ್ಸ್ ಬರುತ್ತೆ. ಅದನ್ನು ನಾವು ಆ ರೇಡಿಯೋ ಫ್ರೀಕ್ವೆನ್ಸಿ ಕ್ಯಾನುಲ ತುದಿಗೆ ತೆಗೆದುಕೊಂಡು ಹೋಗ್ತೇವೆ. ಆನಂತರ ರೋಗಿಯ ನರಗಳ ಸೇಫ್ಟಿಗೋಸ್ಕರ ಸೆನ್ಸರಿ ಮತ್ತೆ ಮೋಟಾರ್ ಸ್ಟಿಮ್ಯುಲೇಷನ್ ಎಂಬ ಪರೀಕ್ಷೆಗಳನ್ನು ನಾವು ರೇಡಿಯೋ ಫ್ರೀಕ್ವೆನ್ಸಿ ಮೆಷಿನ್ನಲ್ಲಿ ನಡೆಸ್ತೇವೆ. ಇದಾದ ನಂತರ ನಮಗೆ ಬೇಕಾದಂತಹ ಒಂದು ಟೆಂಪರೇಚರ್, ಆ ಟಿಪ್ನ ಟೆಂಪರೇಚರನ್ನು ಬೇಕಾದಂತಹ ಒಂದು ಮಟ್ಟಕ್ಕೆ ನಾವು ಏರಿಸ್ಕೊತೀವಿ. ಸಾಮಾನ್ಯವಾಗಿ 80 ಡಿಗ್ರಿ ಟೆಂಪರೇಚರ್ನು ಇರ್ತೇವೆ. ಇದು ಸುಮಾರು 90 ಸೆಕೆಂಡ್ಗಳವರೆಗೆ ಈ ಟೆಂಪರೇಚರನ್ನು ನಾವು ಮೇಂಟೈನ್ ಮಾಡ್ತೀವಿ. ಇದರಿಂದ ನೋವಿನ ಸಂದೇಶವನ್ನು ತೆಗೆದುಕೊಂಡು ಹೋಗುವಂತಹ ಜೆನಿಕ್ಯುಲರ್ ನರಗಳು ನಿಷ್ಕ್ರಿಯಗೊಳ್ಳುತ್ತವೆ.